ಫಸ್ಟ್ ಗೇರ್ ಸ್ಪೀಡ್ ಮಾಡಿ ಹೋಗಿ. ಎಷ್ಟೇ ನೋಡಿದ್ರು ಎಷ್ಟೇ ಕಲ್ತರೂ ಪ್ರಾಕ್ಟಿಕಲ್ ಅನುಭವ ಬರಬೇಕು, ಫೀಲಿಂಗ್ಸ್ ಬರ್ದಂಗೆ ಇದ್ರೆ ಡ್ರೈವಿಂಗ್ ಬರಲ್ಲ. ಅಂದರೆ ಗೇರು ಮತ್ತೊಂದೆಲ್ಲ ಅದ್ರ ತೋರ್ಸಕ್ಕೆ ಬರಲ್ಲ. ಗಾಡಿ ಹೊಡೆಯೋದು ತೋರಿಸ್ಬೋದು, ನೀ ಹೊಡೆದು ತೋರಿಸ್ಬೋದು, ಆಮೇಲೆ ನಿಂಗೆ ಏನು ಅನಿಸ್ತು ತೋರಿಸ್ಬೋದು, ಹೇಳ್ಬೋದು. ನಾವ್ ಏನಾದ್ರು ತೋರ್ಸಿದ್ರು ಕೂಡ ಅದು ಪ್ರಾಕ್ಟಿಕಲ್ ಮಾಡಕ್ಕಂಗ ಬರಲ್ಲ. ಅದು ಪ್ರಾಕ್ಟಿಕಲ್ ಬೇಕೇ ಬೇಕು. ನಾನು ಇಡೀ ದಿನ ಹೇಳಿದ್ರೆ ಗಾಡಿ ಹೊಡೆಯಕ್ಕೆ ಬರ್ತದ? ಇಲ್ಲ, ಅದು ನಾವೇ ಮಾಡ್ದಕ್ ಬರುತ್ತೆ. ನಾನು ನಿಮ್ಗೆ ಅವತ್ತಿಂದಲೂ ಮಾಡ್ತಾ ಇರೋದು ಅದೇ ಪ್ರಾಕ್ಟೀಸ್ ಅದ. ಬೇರೆ ನಾನು ದಿನ ಒಂದೊಂದೇನಾರು ಹೇಳ್ತಾನೆ ಇಲ್ಲ. ಹಂಗಂತ ಹೇಳಿ ಡ್ರೈವಿಂಗ್ನಾಗ ಒಂದು ಸೆಕೆಂಡ್ ನಾವು ಅಲಕ್ಷ್ಯ ಮಾಡಂಗಿಲ್ಲ. ತ್ರಾಸ್ ಬರ್ಬೋದು, ಜನ ಬರ್ಬೋದು, ಸಮಸ್ಯೆ ಆಗ್ಬೋದು, ಅವೆಲ್ಲಕ್ಕೂ ರೆಡಿ ಇರ್ಬೇಕು. ಅದಕ್ಕೆ ಫಸ್ಟ್ ಮೆಥಡ್ ಕಲಿಬೇಕು. ಗೇರ್ ಗೇರ್ ಯಾಕೆ ಹಾಕ್ಬೇಕು ಅಂತ ನಮ್ಗೆ ಗೊತ್ತಿರ್ಬೇಕು. ರಿವರ್ಸ್ಗೆ ಬಹಳ ಜನ ರಿವರ್ಸ್ ಹೊಡೆಯಕ್ ಬರಲ್ಲ. ತಪ್ಪೇನು ಅದ್ ಗೊತ್ತಿರ್ಬೇಕು. ಗಾಡಿಯನ್ನ ಮೊದಲು ಮೂವ್ ಮಾಡ್ಬೇಕು. ಮೂವ್ ಮಾಡಕ್ಕೆ, ನಡ್ಸೋದಕ್ಕೆ ಮತ್ತು ನಿಲ್ಸೋದಕ್ಕೆ ಈ ಒಂದ್ 2-3 ಬಂದ್ರೆ ಒಂದು 10% ಅಂದ್ರೆ ಗಾಡಿ ಓಡಿಸ್ಬೋದು ಅಂತ. ಇದ್ರ ಜೊತೆಗೆ ಗಾಡಿ ಒಳಗೆ ನೀವು ಕೂತಿರ್ತಿರ್ಲ, ಮೂರದ್ ಮುಖ್ಯ. ನಾನ್ ನಿಮ್ಗೆ ಹೇಳ್ತಿರ್ತಾನಲ್ಲ, ಚೆನ್ನಾಕೊಂಡ್ರ ಮಾರಾಯಣ ಕರೆಕ್ಟಾ? ಹಂಗ್ ಕೂರ್ಬೇಕು. ಕೂರೋದ್ ಮೇನ್. ಸೀಟ್ ಸರಿ ಮಾಡ್ಕೋಬೇಕು. ಸೀಟ್ ಸರಿ ಮಾಡ್ಕೊಂಡ್ಮೇಲೆ ಮಿರರ್ ಸರಿ ಮಾಡ್ಕೋಬೇಕು. ಹಿಂದೆ ಹಿಡಿಯೋ ವಿಷಯ ಕಾಣ್ಬೇಕು. ಆ ನಂತರ ನೀವು ಫಸ್ಟ್ ಗೇರಿಯಕ್ಕೆ ಮೂವ್ ಮಾಡಬೇಕು. ಮೂವ್ ಮಾಡಿ ಸ್ವಲ್ಪ ದೂರ ಹೋದ್ಮೇಲೆ ಪುನಃ ಕ್ಲಚ್ ಉತ್ಕೊಂಡು 2ನೇ ಗೇರಿಗೆ ಹೋಗ್ಬೇಕು. ಮತ್ ಸ್ಪೀಡ್ ಆಗೈತಿ. ಸ್ಪೀಡ್ ಆದಂಗೆ ಗೇರ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಇದ್ರ ಜೊತೆಗೆ ಫಸ್ಟ್ ಗೇರ್ ಒಂದು ಪವರ್ ಗೇರ್. ರಿವರ್ಸು ಮತ್ತೆ ಫಸ್ಟ್ ಗೇರ್ ಏನೈತೆ ಅದು ಪವರ್ ಜಾಸ್ತಿ, ಸ್ಪೀಡ್ ಇಲ್ಲ. ಎಲ್ಲಿ ಅತಿಯಾಗಿ ಯೂಸ್ ಮಾಡಬಾರ್ದು. 2ನೇ ಗೇರ್ ಇರೋದು ವಾಕಿಂಗ್ ಮಾಡಕ್ಕೆ, 3ನೇ ಗೇರ್ ಇರೋದು ಸ್ವಲ್ಪ ಓಡಿಸಿ 4ನೇ ಗೇರ್ ಹಾಕಿರೋದಕ್ಕೆ. ಆಯ್ತಾ? ಇದ್ರ ಜೊತೆಗೆ ಅಡ್ವಾನ್ಸ್ ಆಗಿ ರೆಡಿ ಇರ್ಬೇಕು. ನಿಮ್ಗೆ ನಿಲ್ಸಾಕ್ ಬಂದ್ರೆ ಮಾತ್ರ ಗಾಡಿ ಹೊಡಿಯಕ್ ಬರ್ಬೇಕು. ಎಂತ ಪ್ರಾಬ್ಲಮ್ ಇದ್ರೆ ಕ್ಲಚ್ ಒತ್ತಿ ಗಾಡಿಯನ್ನು ನಿಲ್ಸೋದನ್ನು ಕಲಿಬೇಕು. ಆ ಫೀಲಿಂಗ್ಸ್ ಬರ್ಬೇಕು. ಸಾಧ್ಯ ಆದಷ್ಟು ಚಪ್ಪಲಿ ತಕೊಂಡು ಹಾಕ್ಬೇಕು. ಆಮೇಲೆ ಕಾರಿಗೆ 40 ಕಿಲೋಮೀಟರ್ ಮೇಲೆ ಓಡಿಸ್ಬಾರ್ದು. ಒಬ್ರನ್ನ ಜೊತೆ ಕೂರ್ಸ್ಕೊಂಡು ಸ್ವಲ್ಪ ದಿನ ಓಡಿಸ್ಬೇಕು. ಗ್ರೌಂಡ್ ಹಾಕಂದ್ರೆ ಗಾಡಿ ಓಡ್ಸಕ್ ಬರಲ್ಲ. ಗ್ರೌಂಡ್ ಹಾಕಂತದ್ ಏನ್ ಬರ್ತಾ ಡ್ರೈವಿಂಗ್ ಹೆಂಗ್ ಆಗ್ಬೇಕು ಅಂದ್ರೆ, ನಾವ್ ಮಾಮೂಲಿ ವಾಕಿಂಗ್ ಮಾಡಿದಂಗೆ ಇರ್ಬೇಕು. ಈಗ ನಾವು ವಾಕಿಂಗ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತವ, ಕೈ ಹಿಂದಕ್ಕಿಟ್ರಿ, ಕಾಲ್ ಹಿಂದಕ್ಕಿಟ್ರಿ, ಒಂದೊಂದು ಕಾಲ್ ಮುಂದಕ್ಕಿಟ್ರಿ ಅಂತ ಮಾಡಲ್ಲ. ಆ ಟೈಪ್ ಗಾಡಿ ಒಳಗೆ ನಾವು ರೆಡಿ ಆಗ್ಬೇಕು. ನಮ್ಮಲ್ಲಿ ಯಾವತ್ತು ಗಾಡಿಯಿಂದ ಗಾಡಿ ಡಿಫ್ರೆನ್ಸ್ ಇರಬೇಕು. ಗಾಡಿ ಎರಡು ಕುತ್ಕೊಂಡಾಗ ಹೊರಗಾಡಿಕೆ ಮಾಡ್ಬೇಕು. ಗಿದ್ದಿ ಬರಂಗಿದ್ರೆ ಅಲ್ಲಿ ಪೂರಂತೆ ನಾಲಾಯ್ತು. ಓವರ್ಟೇಕ್ ಮಾಡ್ಬೇಕಾದ್ರೆ ರೂಲ್ಸ್ಗಳನ್ನು ಫಾಲೋ ಮಾಡ್ಬೇಕು. ಆಮೇಲೆ ಅಪ್ ಡೌನ್ಯಾಗೆಲ್ಲ ಹೆಂಗಾರ ಗಾಡಿಯಿಂದ ಮೂವ್ ಮಾಡಬಾರ್ದು. ಅದಕ್ಕಂತಲೇ ಒಂದು ಮೆಥಡ್ ಐತಿ. ಆ ಮೆಥಡನ್ನು ಯೂಸ್ ಮಾಡಬೇಕು. ರಿವರ್ಸನ್ನು ಎಲ್ಲಿ ಅತಿಯಾಗಿ ಲಾಂಗ್ ರಿವರ್ಸ್ ಹೊಡಿಬೇಕು. ಆಮೇಲೆ ಇಲ್ಲೇ ನೀವು ಗಾಡಿ ನಿಲ್ಸೋದಿದ್ರು ಎದುರುಗಡೆಗೂ ಜಾಗ ಜಾಸ್ತಿ ಇರಬೇಕು, ಸೈಡಿಗೆ ಸ್ವಲ್ಪ ಜಾಗ. ರಿವರ್ಸ್ ಹೊಡೆದು ನಿಲ್ಸೋದಿದ್ರು ಹಿಂಬದಿ 1-2 ಅಡಿ 1 ಅಡಿ ಅಂತ ಜಾಗನ ಬಿಟ್ಟು ನಿಲ್ಸೋ ಅಭ್ಯಾಸ. ಗಂಡವರಿಗೂ ಹೋಗಿ ಹೊಡಿಬಾರ್ದು. ನಿದ್ದೆ ಬಂದರೂ ಗಾಡಿ ಹೊಡೆದೆ ಅಂತ ತಪ್ಪು. ಊಟ ಮಾಡಿ ಗಾಡಿ ಹೊಡೆಯೋದು ತಪ್ಪು. ಅತಿಯಾಗಿ ಸ್ವೀಟು ಗೀಟು ತಿಂದು ಬುದ್ಧಿ ಕೊಡೋದು, ತಪ್ಪೆ ಹೊಳಿಬಿಟ್ಟು ಗಾಡಿ ಹೊಡಿಬಾರ್ದು. ಬಂದ್ಬಿಡುತ್ತೆ. ಆಮೇಲೆ ನೈಟಿಗೂ ಅಷ್ಟೇ. ನಿದ್ದೆ ಬಂದ್ರೆ 10 ನಿಮಿಷ ನಿದ್ದೆ ಮಾಡ್ಬೇಕು ಹೊರತು ಅದು ಕಟ್ಟಿ ನಾವು ಹೊಡೆದೆ ಅನ್ಬಾರ್ದು. ಗಾಡಿ ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ರೂಲ್ಸ್ಗಳನ್ನು, ಸಿಗ್ನಲ್ಸ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಬೇಕು. ಹಂಗೆ ನೀವು ಲೆಫ್ಟ್ ರೈಟು ಸಿಗ್ನಲ್ಸ್ ಕೊಡ್ತೀರಲ್ಲ, ಕೊಟ್ಟಾಗ ಒಂದು ಸರಿ ಆ ಲೈಟನ್ನು ನೋಡ್ಬೇಕು. ಆಮೇಲೆ ಇನ್ನೊಂದು ಗಾಡಿ ಫಾಲೋ ಮಾಡ್ಬೇಕಾದ್ರೆ ಡಿಫ್ರೆನ್ಸ್ ಇರೋದ್ರ ಜೊತೆಗೆ ಅವ್ರು ಬ್ರೇಕ್ ಲೈಟ್ ಬಂದ ತಕ್ಷಣ ನಿಮ್ಮ ಕಾಲು ಬ್ರೇಕಿಗೆ ಬರ್ಬೇಕು. ಅಲ್ಲಿ ಮ್ಯಾಚಿಂಗ್ ಅಂತ
ನಿಲ್ಲಿಸ್ಬೇಕಾದ್ರೂ ಹಿಂಬದಿಗೆ ಮಿರರ್ನ ನೋಡ್ಕೊಂಡು ಬ್ರೇಕ್ ಹಾಕ್ತಾರೆ. ಓವರ್ಟೇಕ್ ಮಾಡ್ಬೇಕಾದ್ರೆ ಸೀದಾ ರೋಡ ಮಾಡೋದು. ಕ್ರಾಸು ಅಪ್ಪು ಡೌನು ಕಜ್ಜಲ್ಪೇಟೆ ಏರಿಯಾದಾಗ ಓವರ್ಟೇಕ್ ಮಾಡದೇ ಇರೋದು ಒಳ್ಳೆಯದು. ಆಮೇಲೆ ಮೊಬೈಲ್ ಯೂಸ್ ಮಾಡೋದು, ಡ್ರೈವಿಂಗ್ ಸೀಟಿನಾಗೆ ಕೆಳಗಡೆಗೆ ABC ಅಂತ ಇರ್ತೀವಲ್ಲ, ABC ಎಲ್ಲಾರ ಬಾಟ್ಲಿ ಇಟ್ಕೊಳ್ಳೋದು, ಯಾರೋ ನೆಂಟರು ಬಂದಾರೋ ಅಂತ ಹೇಳಿ ಅವರು ಚೀಲ ಇಡ್ಲಿ ಡಬ್ಬ ಚಪ್ಪೆಯಲ್ಲಿ ಹಾಕ್ತಿರೋದು, ಇದೆಲ್ಲ ಆಕ್ಸಿಡೆಂಟಿಗೆ ಆಹ್ವಾನ. ಗೇರ್ ಏನೈತಲ್ಲ ಆ ಗೇರಿಗೆ ಅಂತಲೇ ಒಂದು ಸ್ಪೀಡ್ ಐತೆ. ಆ ಸ್ಪೀಡನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಯಾವುದೋ ಗೇರಿ ಹಾಕೊಂಡು ಯಾವುದೋ ಸ್ಪೀಡಿಗೆ ಹೋಗ್ಬೇಡಿ, ಒಂದೇ ಗೇರಿ ಹಾಕೊಂಡು 50 ಹೋಗ್ಬೇಡಿ, 4ನೇ ಗೇರಿ ಹಾಕೊಂಡು 15, 20, 30 ಹೋಗ್ಬೇಡಿ ಅಂದರೆ ಗಾಡಿ ಹಾಳಾಗುತ್ತೆ. ಹೌದಾ? ಈ ಡ್ರೈವಿಂಗನ್ನು ಯಾವತ್ತೂ ಆಮೇಲೆ ಕಣ್ಣಿನಷ್ಟೇ ಪ್ರಾಮುಖ್ಯತೆ ಕಿವಿಬೇಕು. ಸೌಂಡ್ ಅಬ್ಸರ್ವೇಷನ್ ಮಾಡ್ಬೋದು. ಸೌಂಡ್ ಅಬ್ಸರ್ವೇಷನ್ ಚೆನ್ನಾಗಿ ಮಾಡಿದ್ರೆ ಅಂದರೆ ನಿಮ್ಮ ಗಾಡಿ ಹೊಡೆಯೋದು ಭಾಳ ಈಜಿ ಇದೆ. ಕಿವಿ ಕಾಣ್ತಾ ಇರೋದೆಲ್ಲ ಕಣ್ಣಿಗೆ ಕಾಣಿಸುತ್ತೆ, ಕಣ್ಣಿಗೆ ಕಾಣ್ತಾ ಇರೋದು ಕಿವಿ ಕೇಳಿಸುತ್ತೆ. ಸ್ಪೀಡ್ ಮಾಡ್ಬೋದು. ಆಮೇಲೆ ಅರ್ಧ ಮೊದಲ ಡ್ರೈವಿಂಗ್ ಕಲ್ತ್ಕೊಂಡು ಓಡಿಸ್ಬೋದು. ಅದು ಭಾಳ ಮುಖ್ಯ. ಇಲ್ಲೆಲ್ಲ ಕೆಲಸ ನಾವು ಒಂದು 50 ಕಿಲೋಮೀಟರ್ ಹೊಡೆದಿದ್ದೆ, 100 ಹೊಡೆದಿದ್ದೆ. ಹಿಂಗೆ ತರದೇನು ದೊಡ್ಡ ವಿಷಯ ಅಲ್ಲ. ಒಬ್ರು ಗೊತ್ತಿದ್ದವ್ರು ಪಕ್ಕದಾಗಿದ್ರೆ ಸ್ಟೇರಿಂಗ್ ಹಿಡ್ಕೊಂಡು ಹೋಗ್ತಾ ಇರ್ತಾನೆ, ಬೈಕ್ ಬರೋಲ್ಲ. ಈಗ ಹೊಡ್ಬೇಕು, ಸೀದಾ ಇದ್ದ ಗಾಡಿ ಹೊಡ್ಬೇಕು. ಆಮೇಲೆ ಎಲ್ಲಿ ನುಗ್ಗಬಾರ್ದು. ಎನಿ ಟೈಮ್ ಜಜ್ಮೆಂಟ್ ರೆಡಿ ಇರಬೇಕು. ಆ ಸೆಕೆಂಡಿಗೆ ಜಜ್ಮೆಂಟ್ ಕೊಡ್ಬೇಕು. ನಾವು ಏನು ಮಾಡ್ಬೇಕು ಅಂದ್ರೆ ಜಜ್ಮೆಂಟ್ ತಲೆಯೊಳಗೆ ಕ್ಯಾಲ್ಕುಲೇಷನ್ ಬರ್ತಾ ಇರಬೇಕು. ಈ ಸೈಡ್ ಸ್ಟಾಪ್ ಅನ್ನೋ ಬೋರ್ಡ್ ಐತಲ್ಲಪ್ಪ, ಅದಕ್ಕೆ ಗ್ಯಾಸ್ ಗಿಡ ಕಾಲು ಬಿಡಬಾರ್ದು. ನ್ಯೂಟ್ರಲ್ ನಿಂತು ನ್ಯೂಟ್ರಲ್ ಹೋಗ್ಬೇಕು. ಮತ್ತೆ ಹತ್ತಿರ ಹೋಗ್ಬೇಕು. ಎಷ್ಟು ಇರಬೇಕು? ಹಾಂ ಹೋಗಿ 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 ಸ್ಪೀಡ್ ಮಾಡಿ. ಹಾಂ ಚತ್ತುತ್ತಿಂದ ಅಳಿಗೆ ಪ್ಯಾಟಿ ಒಳಗೆ ಕ್ರಾಸು ದೊಡ್ಡ ಹಂಗನೆ ದೊಡ್ಡ ಡೌನು ಅಲ್ಲೆಲ್ಲ 2ನೇ ಗೇರಲ್ಲಿ ಇರ್ಬೇಕು. ಅದು ಇರೋದೇ 2ನೇ ಗೇರ್ ಅದಕ್ಕಾಗಿದೆ. ಇದೆಲ್ಲದ್ರ ಜೊತೆಗೆ ಗೊತ್ತಿಲ್ಲದೆ ಇದ್ದರು, ಗಡಿಬಿಡಿ ಆದರು, ಟೆನ್ಷನ್ ಆದರೂ ಬರ್ತಾರೋ ಅಂತ ನಮ್ಗೆ ನೆನಪಿರ್ಬೇಕು. ಅವ್ರನ್ನೂ ರಕ್ಷಣೆ ಮಾಡಿ ನಮ್ಮದು ರಕ್ಷಣೆ ನಾವು ಮಾಡ್ತಿರ್ಬೇಕು. ಗೊತ್ತದ 0, 3 ಬಲಿ ಸ್ಪೀಡಾಗಿ 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 ಮತ್ತೆ ಟಚ್ ಮಾಡ್ಬೋದು. ಚಿನ್ನ ಕಾಲ ಬ್ರೇಕ್ ಕಾಲ ಸ್ಪೀಡ್ ಡೌನ್ ಅಲ್ಲ. ಆ ಕಡೆ ಜಾಗ ಐತಿ. ಎಷ್ಟು ಸ್ಪೀಡ್ ಮಾಡಿ, ಎಷ್ಟೇ ಗೇರ್ ಇದಾವೆ? 4ನೇ ಗೇರಿಗಿಂತ ಒಂದು ಸ್ಪೀಡ್ ಆಯ್ತದ. ಈಗ ಎದುರುಗಡೆ ಗಾಡಿ ನಮ್ಮ ಫಾಲೋ ಅಪ್ ಮಾಡೋದು ಅಷ್ಟೇ. ಹೋಗಲಿ ಸ್ಪೀಡಾಗಿ ಜೊತೆ 0 ಮಾಡು. ಈಗ 2ನೇ ಗೇರಿ ಹಾಕಿ ಸ್ಲೋತ ಗಾಡಿ ಆ ಸ್ಪೀಡಿಗೆ ಬಂದ ಮೇಲೆ ಹಾಕಬೇಕು. ಮತ್ತು ಈಗ 2ನೇ ಗೇರಿನ ಸ್ಪೀಡ್ ಎಷ್ಟು ಅಂತ ಹೇಳಿ ನಾನು ಸಿಗ್ನಲ್ ಲೆಫ್ಟಿಗೆ. 2ನೇ ಗೇರಿನ ಸ್ಪೀಡ್ ಎಷ್ಟು ಕೂಡ 20 ಕಿಲೋಮೀಟರ್ ಇನ್ನು ಮುಂದೆ. ಹೌದಾ? ನೀವು ಹೋಗಿ 30 ಮೇಲೆಲ್ಲ 2ನೇ ಗೇರಿ ಹಾಕಂಗಿಲ್ಲ. ನೆನಪಲ್ಲಿ ನಿಲ್ಸು ನಿಲ್ಸು ಹಂಗೆ ಬೇಕು. ಅಲ್ಲ ಗಾಡಿ ಆಫ್ ಮಾಡಿ ಫಸ್ಟ್. ನೀನು ವಿಡಿಯೋ